ಜಾತಿ ಗಣತಿ ಹೆಸರಲ್ಲಿ 165 ಕೋಟಿ ಹಣಗಳು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಧರ್ಮ ಜಾತಿ ಒಡೆಯೋದ್ರಲ್ಲಿ ನಂಬರ್ 1. ಈ ಹಿಂದೆ ಲಿಂಗಾಯತ ಧರ್ಮ ಒಡೆಯೋದಕ್ಕೆ ಮುಂದಾದ್ರು. ಈಗ ಜಾತಿ ಗಣತಿ ತೋರಿಸಿ ಹಿಂದೂಗಳನ್ನ ಒಡಿತಾ ಇದ್ದಾರೆ. ಮುಸ್ಲಿಂ ಧರ್ಮದಲ್ಲೂ 10 ಜಾತಿ ಇದೆ, ಹಿಂದೂ ಡಿವೈಡ್ ಮಾಡಿಲ್ಲ, ಒಂದು ಕೂಡ ಡಿವೈಡ್ ಮಾಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಜಾತಿ ಗಣತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕಟ್ಟೋದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನು ಒಡೆಯೋದರಲ್ಲಿ ನಂಬರ್ 1, ಧರ್ಮಗಳನ್ನು ಒಡೆಯೋದರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪಾಳ ಮೋಕ್ಷ ಆಯಿತು. ಈಗ ಹಿಂದೂಗಳನ್ನು ಹೊಡಿತಾ ಇದ್ದಾರೆ. ನೋಡಿ, ಸಲೀಸಾಗಿ ಸಿಗೋದು ಹಿಂದೂಗಳೇ. ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. 200 ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ. 200 ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ. ಯಾರು ಹೇಳಿದ್ರು ಮನೆಗೆ ಬಂದಿದ್ದೀರಿ ಅಂತ? ಕಾಂಗ್ರೆಸ್ MLAನೇ ಹೇಳಿದಾನಲ್ಲ. ಜಾತಿ ಗಣತಿ ಹೆಸರಲ್ಲಿ 165 ಕೋಟಿ ಹಣಗಳು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಧರ್ಮ ಜಾತಿ ಒಡೆಯೋದ್ರಲ್ಲಿ ನಂಬರ್ 1. ಈ ಹಿಂದೆ ಲಿಂಗಾಯತ ಧರ್ಮ ಒಡೆಯೋದಕ್ಕೆ ಮುಂದಾದ್ರು. ಈಗ ಜಾತಿ ಗಣತಿ ತೋರಿಸಿ ಹಿಂದೂಗಳನ್ನ ಒಡಿತಾ ಇದ್ದಾರೆ. ಮುಸ್ಲಿಂ ಧರ್ಮದಲ್ಲೂ 10 ಜಾತಿ ಇದೆ, ಹಿಂದೂ ಡಿವೈಡ್ ಮಾಡಿಲ್ಲ, ಒಂದು ಕೂಡ ಡಿವೈಡ್ ಮಾಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಜಾತಿ ಗಣತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕಟ್ಟೋದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನು ಒಡೆಯೋದರಲ್ಲಿ ನಂಬರ್ 1, ಧರ್ಮಗಳನ್ನು ಒಡೆಯೋದರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪಾಳ ಮೋಕ್ಷ ಆಯಿತು. ಈಗ ಹಿಂದೂಗಳನ್ನು ಹೊಡಿತಾ ಇದ್ದಾರೆ. ನೋಡಿ, ಸಲೀಸಾಗಿ ಸಿಗೋದು ಹಿಂದೂಗಳೇ. ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. 200 ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ. 200 ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ. ಯಾರು ಹೇಳಿದ್ರು ಮನೆಗೆ ಬಂದಿದ್ದೀರಿ ಅಂತ? ಕಾಂಗ್ರೆಸ್ MLAನೇ ಹೇಳಿದಾನಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.